ನಮಸ್ಕಾರ. ನಾವು ಕೆಲವೊಂದು ಸಮಸ್ಯೆಯಿಂದ ಸಮಸ್ಯೆ ಇತ್ತು ನಮಗೆ. ನಾವು ಇಲ್ಲಿಗೆ ದಾರಿ ಸಿಗಲ್ಲ, ಒಳ್ಳೆಯದಾಗೋದಾದರೆ ಮಾತ್ರ ದಾರಿ ಸಿಗೋದು ಅಂತ ಹೇಳ್ತಾರೆ. ಹಂಗಾಗಿ ನಾವು ಕೆಲವೊಂದು ವಿದ್ಯೆನ ಪ್ರಯತ್ನ ಮಾಡಿದ್ದೀವಿ. ಸಣ್ಣ ಪುಟ್ಟದಾಗಿ ನಾವು ಸ್ವಲ್ಪ ತಿಳ್ಕೊಂಡಿದ್ದೀವಿ. ಈ ಬಾಬಾಜಿ ಬಗ್ಗೆ ನಾವು ಕೇಳ್ಪಟ್ಟಿದ್ವು ಮತ್ತು ಸ್ವಲ್ಪ ತಿಳ್ಕೊಂಡಿದ್ವು. ನಾವು ಅವ್ರನ್ನ ಆರಾಧಿಸ್ತಾನೂ ಇದ್ವು. ಇದು ಕೆಲವೊಂದು ಸಮಸ್ಯೆಯಲ್ಲೂ ಇದ್ವು ನಾವು. ಆಮೇಲೆ ಇಲ್ಲಿಗೆ ಬರೋಕ್ಕೆ ದಾರಿ ಇದು ಸುಗಮ ಆದಾಗಲೇ, ನಮಗೆ ಬಗೆಹರಿಯುತ್ತೆ ಅಂದಾಗಲೇ, ಒಳ್ಳೆಯದಾಗಬೇಕು ಅಂದಾಗ ಮಾತ್ರ ದಾರಿ ಸಿಗೋದು. ಹಂಗಾಗಿ ನಮ್ಮ ಯಜಮಾನರು ತುಂಬ ಎಷ್ಟೋ ವಿಚಾರದಲ್ಲಿ ನಮಗೂ ಬೇಜಾರಿತ್ತು. ಎಷ್ಟೇ ಆಧ್ಯಾತ್ಮದಲ್ಲಿ ತೊಡಗಿಸ್ಕೊಂಡ್ರೂ ಕೂಡ ನಮಗೆ ದಾರಿ ಸಿಗ್ತಾ ಇಲ್ವಲ್ಲ ಅಂತ ತುಂಬ ಬೇಜಾರಲ್ಲಿದ್ವಿ. ಇದು ಫೇಸ್ಬುಕ್ಕಲ್ಲೇ ನಾವು ಇದನ್ನು ನೋಡಿದ್ದು. ನಮ್ಮ ಬಾಬಾಜಿದೆ ಅಲ್ವಾ, ಏಕೆಂದರೆ ನಾವು ಮನಸ್ಸಾರ ನಾವು ಅದನ್ನು ನಮ್ಮ ಪರಮಾತ್ಮನೇ, ನಮ್ಮ ಬಾಬಾಜಿನೇ ಅಲ್ವಾ ಇದು, ಒಂದು ಸಲ ನೋಡೋಣ ಇದು ಹೇಗಿರುತ್ತೆ ಏನು, ನಮಗೇನು ಗೊತ್ತಿಲ್ಲ. ಬಂದ್ವಿ. ಇಲ್ಲಿ ಕೆಲವು ಗುರುಗಳ ಪರಿಚಯನೂ ಆಯಿತು. ಅವರು ಸ್ವಂತವಾಗಿ ಏನು ನಾವು ಈ ಥರ ಆ ಥರ ಏನು ಹೇಳಲ್ಲ, ಸಾಮಾನ್ಯ ಮನುಷ್ಯರಂಗೆ ಇರ್ತಾರೆ. ನಾವು ಸಾರ್ ಅಂತಲೇ ಎಲ್ಲರಿಗೂ ಹೆಂಗೆ ಸಂಬೋಧಿಸ್ತೀವೋ ಅದೇ ಥರ ಸಂಬೋಧಿಸಿದ್ವಿ. ಆಮೇಲೆ ನಮ್ಮದು ಕೆಲವೊಂದು ಏನು ಸಮಸ್ಯೆ ಇರುತ್ತೋ ಅದನ್ನೆಲ್ಲ ಹೇಳ್ಕೊಂಡಾಗ ಇರಲಿ, ನಮಗೇನು ಗೊತ್ತಿಲ್ಲ ಅನ್ನೋ ಥರನೇ ಕೇಳಿದ್ರು. ಅವ್ರದ್ದು ಎಷ್ಟೋ ತಿಳ್ಕೊಂಡಿದ್ದಾರೆ, ಎಲ್ಲ ತಿಳ್ಕೊಂಡು ಗೊತ್ತಿದ್ರೂ ಏನೂ ಗೊತ್ತಿಲ್ಲ ಅನ್ನೋ ಥರನೇ ತೋರಿಸ್ಕೊತಾರೆ. ಅವರು ಸಮಾಜಕ್ಕೆ ತೋರಿಸ್ಕೊಳ್ಳೋ ರೀತಿನೂ ನಾವು ನೋಡ್ತಾ ಬರ್ತಾ ಇದ್ದೀವಿ. ಅದೇ ಥರನೇ ಅವ್ರು ತೋರಿಸ್ಕೊಳ್ಳೋದು, ನಾವು ಹಂಗೆ ತಿಳ್ಕೊಂಡಿದ್ವು. ನಾವು ತೊಡಗಿಸ್ತಾ ಗೊತ್ತಾಗ್ತಾ ಇದೆ. ಆಮೇಲೆ ನಾವು ದೇವ್ರ ಹತ್ರ ಅಲ್ಲಿ ಅವರು ಪೂಜೆ ಪುನಸ್ಕಾರ ಮಾಡ್ತಾರೆ. ಬೆಳಗ್ಗೆ ಧ್ಯಾನ ಇರುತ್ತೆ, ಯೋಗ ಮಾಡ್ತಾರೆ. ಈ ಕೆಲವೊಂದೆಲ್ಲ ಇಲ್ಲಿ ಚಟುವಟಿಕೆಗಳು ಇದೆ. ಇಲ್ಲಿ ಮಾಡ್ತಾ ಇರುವಾಗ ನಾವು ಬಂದು ನಿಂತ್ಕೊಂಡು ಭಾಗವಹಿಸ್ತಾ ಇದ್ವು. ಆಮೇಲೆ ನಮ್ಮನ್ನೇ ಪರ್ಸ್ನಲ್ಲಾಗಿ ನಾವೇ ನಿಂತ್ಕೊಂಡು ದೇವ್ರ ಧ್ಯಾನ ಮಾಡ್ತಾ ಇದ್ದಾಗ ನಾವು ಶರಣ ಬಂದಿದ್ದೀವಿ ತಂದೆ, ನೀವು ನಮಗೇನು ಹೊಸೊಬ್ರಲ್ಲ ಅಂತ ಬೇಡ್ಕೊತಾ ಇರುವಾಗ, ನಿಮ್ಗೆ ಯಾಕೆ ಈ ಥರ ನಿಧಾನ ಆಗ್ತಿದೆಯಲ್ಲ, ಅನುಗ್ರಹ ಕೊಡೋದು ನಿಧಾನ ಆಗ್ತಾಯಿದೆ, ಹಂಗಲ್ಲ ತೋರಿಸ್ತೀವಿ ಅಂತ ಅವರು ಬಂದು, ಇಲ್ಲೋ ಗುರುಗಳಿದ್ದಾರೆ, ಅವರು ತೋರಿಸ್ಕೊಳಕ್ಕೆ ಇಷ್ಟಪಡಲ್ಲ. ಅವರು ಬಂದು ಅವರು ಎಷ್ಟು ಚೆನ್ನಾಗಿ ಹೊಲಿಸ್ಕೊಂಡಿದ್ದಾರೆ ಪರಮಾತ್ಮನ ಅನ್ನಂದರೆ ಅಷ್ಟು ಚೆನ್ನಾಗಿ ಹೊಲಿಸ್ಕೊಂಡಿದ್ದಾರೆ. ಯಾಕೆಂದರೆ ನಮ್ಗೆ ಅಷ್ಟು ಚೆನ್ನಾಗಿ ಅನುಭೂತಿ ಆಗ್ತಾಯಿದೆ ಬಂದಾಗಿಂದ. ಅದಕ್ಕೋಸ್ಕರ ಅವರು ಬೇಡ್ಕೊಂಡ್ರು, ಯಾವುದೇ ರೀತಿಯಲ್ಲಿ ಬೇಡ್ಕೊಂಡು ಮಾಡಿದಾಗ 2 ದಿನ ಸತಾಯಿಸ್ತು. 3ನೇ ದಿನ ಯಾಕೆ ಸ್ವಾಮಿ ಇವ್ರಿಗೆ ಇಷ್ಟೊಂದು ಸತಾಯಿಸ್ತಿದ್ಯಾ ಪರಮಾತ್ಮ ಅಂತ, ಎಷ್ಟು ನಾವು ಎದುರು ಬಂದ್ರೆ ಮನುಷ್ಯರು ಯಾವ ಥರ ಮಾತಾಡ್ತೀವೋ ಆ ಥರ ಮಾತಾಡ್ತಾರೆ ಅವರು. ಆ ಥರ ಆದಾಗ ಎಷ್ಟು ಚೆನ್ನಾಗಿ ಅದು ಇನ್ನೂ ಮತ್ತೆ 10 ನಿಮಿಷ ಏನೂ ಆಗಲಿಲ್ಲ. ಏನಾಗುತ್ತೋ ಏನೋ ಅಂತ ನನಗೂ ಏನೂ ಗೊತ್ತಾಗಲಿಲ್ಲ. ಆಮೇಲೆ ನೋಡಿದ್ರೆ ಕಳಸದ ಮೇಲೆ ಹೂವು ಇರೋದು, ಯಾರೂ ಹತ್ರ ಇಲ್ಲ, ದೂರನೇ ಇದ್ದೀವಿ. ಕಳಸದ ಮೇಲಿರೋ ಹೂವು ಶೇಕ್ ಆಗೋಕ್ಕೆ ಶುರುವಾಯಿತು. ಶೇಕ್ ಆದರೆ ಎಲ್ಲ ಉಸಿರು ಬಿಡ್ತಾರಲ್ಲ, ಅದು ಶೇಕ್ ಆಗ್ಬೋದು ಅಂತಲೇ ನಾನು ತಿಳ್ಕೊಂಡು ನಂಬಿರಲಿಲ್ಲ ನಾನು. ಆಮೇಲೆ ಮತ್ತೆ ಅವರು ಕೇಳೋಕ್ಕೆ ಶುರು ಮಾಡಿದ್ರು, ಯಾಕೆ ತಂದೆ ಅನುಗ್ರಹ ಮಾಡಿ ಇನ್ನೂ ತೋರಿಸಿ, ನಂಬಿಕೆ ಬರಬೇಕಲ್ವ ಅವ್ರಿಗೂ, ಏನೋ ಬಂದಿದ್ದಾರೆ, ನಮಗೇನು ಗೊತ್ತಿಲ್ಲ, ನೀವೇನು ಸೂಚನೆ ಕೊಡ್ತೀರೋ ಕೊಡ್ರಿ, ಅವ್ರಿಗೆ ಯಾವ ಥರ ಅನುಗ್ರಹ ಮಾಡ್ತೀರೋ ಅವ್ರನ್ನ ಸ್ವೀಕರಿಸ್ತೀರೋ, ಏನು ಕರ್ಮ ಇನ್ನೂ ಅರ್ದಿಲ್ವೋ ಏನೋ ನಿಮಗೇ ಗೊತ್ತು, ನಮಗೇನು ಗೊತ್ತಿಲ್ಲ ಅಂತ ಕೇಳ್ಕೊಂಡಾಗ ಅದು ಎಷ್ಟು ಚೆನ್ನಾಗಿ ಕಳಸ ಸಮೇತ ಎಷ್ಟು ಚೆನ್ನಾಗಿ ಅಲ್ಲಾಡ್ತು ಅಂದರೆ ನನಗೆ ಆಶ್ಚರ್ಯ ಆಯಿತು. ನಾನು ನಂಬೋಳೇ ಅಲ್ಲ, ನಾನು ಏನು ನಂಬೋಳಲ್ಲ, ಯಾರೇ ಮಾತಾಡಿದ್ರು ನಂಬಲ್ಲ. ಇರಲಿ, ನಮ್ಮದೇ ಒಂದು ಒಳ ಮನಸ್ಸು ಇರುತ್ತಲ್ಲ, ಆ ಥರ ನಾನು ಚಿಕ್ಕ ಹುಡುಗಿಯಿಂದನೂ ಯಾವುದನ್ನು ನಂಬಲ್ಲ, ಯಾವ ಜನನೂ ಬೇಗ ನಂಬಲ್ಲ, ಆ ಥರ ವ್ಯಕ್ತಿ ನಾನು. ನನಗೆ ನಂಬಿಕೆ ಬರುತ್ತೆ ಅಂದರೆ ನಾನು ಅಷ್ಟು ಚೆನ್ನಾಗಿ ನಂಬಿದ್ದೀನಿ. ನನಗೆ ಆ ಥರ ಅನುಭೂತಿ ಆಯಿತು. ಆಮೇಲೆ ಎಲ್ಲರೂ ಹೋದಾಗ, ತಂದೆ ನಾನು ಪರೀಕ್ಷೆ ಮಾಡ್ತಿದ್ದೀನಿ ಅಂತ ಮಾತ್ರ ತಿಳ್ಕೊಬೇಡಿ, ನಿಮ್ಮನ್ನು ಪರೀಕ್ಷೆ ಮಾಡೋಷ್ಟು ದೊಡ್ಡವಳಲ್ಲ ನಾನು. ಆದ್ರೂ ಇವಾಗ ಎಲ್ಲರೂ ಈಗ 3 ಜನ ನಿಂತಿದ್ವಿ, ಈಗ ಅವ್ರು ಹೋಗಿದ್ದಾರೆ, ನಾನು ದೂರ ನಿಂತ್ಕೊಂತೀನಿ. ತೋರಿಸಿ ಸ್ವಾಮಿ, ನಿನ್ನ ಪವಾಡ ತೋರಿಸಿ, ಆಮೇಲೆ ಕೆಟ್ಟದು ಮಾಡೋದು ಅವೆಲ್ಲ ನನಗೆ ಗೊತ್ತಿಲ್ಲ ಸ್ವಾಮಿ, ನೀವು ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ, ನಾನು ಅಷ್ಟು ನಿಮ್ಮನ್ನು ಪರೀಕ್ಷೆಗೆ ಒಳಪಡಿಸ್ತಿಲ್ಲ, ನನ್ನ ಗ್ಯಾರಂಟಿಗೋಸ್ಕರ ಅಂತ ಅಷ್ಟು ಇದಾಗಿ ಕೇಳಿದ್ದಕ್ಕೆ ಮತ್ತೆ 5 ನಿಮಿಷ ಏನೂ ಆಗಲಿಲ್ಲ. ಆಮೇಲೆ ಎಷ್ಟು ಚೆನ್ನಾಗಿ ಅಲ್ಲಾಡ್ತು ಅಂದರೆ, ನಾನು ಯಾವತ್ತೂ ಏನೋ ನಂಬಿದವಳು ನನಗೆ ಅಷ್ಟು ನಂಬಿಕೆ ಬಂತು. ನನಗಿವಾಗ ಏನಿದ್ರೂ ನನಗೆ ಆಗುತ್ತೆ ಬಿಡು, ನನ್ನ ಕೆಲಸ ನಾವೇನಕ್ಕೆ ಬಂದಿದ್ವೋ ಚೆನ್ನಾಗಾಗುತ್ತೆ ಬಿಡು ಅಂತ ಅಷ್ಟು ನಂಬಿಕೆ ಬಂದುಬಿಡ್ತು ನನಗೆ. ಶರಣ ಆಗ್ಬಿಟ್ಟಿದ್ದೀನಿ ಆ ತಂದೆಗೆ. ನಮ್ಮ ಮನೇಲಿ ನಾವು ಯಾವಾಗಲೂ ಪೂಜಿಸ್ತಿದ್ವು.
ನಮಗೆ ಯಾವ ಥರ ಏನು ಅನ್ನೋದು ಇಲ್ಲಿಗೆ ಬಂದಾಗಲೇ ನನಗೆ ಕರೆಕ್ಟಾಗಿ ಗೊತ್ತಾಗಿದ್ದು. ನಾನು ಏನೇನೋ ಸಣ್ಣ ಪುಟ್ಟ ಏನೋ ಅಲ್ಲಿ ಇಲ್ಲಿ ಏನು ಹೇಳ್ಕೊಡ್ತಾರೋ ಅದನ್ನು ಕಲ್ತಿರ್ಬೋದು ಅಥವಾ ಪ್ರಯತ್ನ ಮಾಡ್ತಾಯಿದ್ದೀನಿ ನಾನು. ಇವಾಗ ಗ್ಯಾರಂಟಿಯಾಗಿ ನಾನು ನನ್ನ ಪರಮಾತ್ಮನ ಮಾತ್ರ ಮಾರ್ಗದರ್ಶನದಲ್ಲಿ ಹೋಗಿ ತಲೆಬಾಗಿ ಮಾಡ್ತಾ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ, ಅಭಿಪ್ರಾಯ ವೀಕ್ಷಕ.